ದಾರಿ ತಪ್ಪಿದ ಮೊಮ್ಮಗನ ಕಹಾನಿಗಳನ್ನು ಒಂದೊಂದಾಗಿ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಆತನ ಕಾಮಕಾಂಡ, ಆತನ ಮನಸ್ಥಿತಿಯ ಬಗ್ಗೆ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಒನ್ಸ್ ಅಗೇನ್ ನಮ್ಮ ಜೊತೆಗೆ ನನ್ನ ತಾಯಿ ಮತ್ತು ತಂಗಿ ಇದ್ದಾರೆ. ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಅಮ್ಮ, ನಿಮ್ಗೆ ಹೇಳಿದ್ರಿ, ನನಗೊಂದು ಸಾಮಾನ್ಯವಾದಂಥ ಒಂದು ಪ್ರಶ್ನೆ ಇದೆ. ಒಂದು ಸಲ ಈಗ ಹೆಂಗೆ ಆಯಿತು ಅಂತಂದರೆ, ನಾನು ಮಾರೋ ದಿನ ಬರಲ್ಲ, ನಾನು ಬೇರೆ ಕಡೆ ಹೋಗ್ಬಿಡ್ತೀನಪ್ಪ, ಕೆಲಸ ಮಾಡ್ತೀನಿ, ನನಗೆ ಯಾಕೆ ಬೇಕು ಇಂಥದ್ದು ಅಂಥದ್ದೊಂದು ಮನಸ್ಸಲ್ಲಿ ಬರುತ್ತೆ. ಹಿಂಗೆ ಮಾಡ್ತಾರಲ್ಲ, ಪ್ರತಿದಿನ ಹಿಂಗೆ ಮಾಡ್ತಾರಲ್ಲ, ನಾಳೆನೂ ಹಿಂಗೆ ಮಾಡ್ತಾರೆ, ನಾಡಿದ್ದು ಹಿಂಗೆ ಮಾಡ್ತಾರೆ, ನನಗೆ ಒಂದು ಬರುತ್ತೆ. ಯಾಕೆ ನೀವು ಅಲ್ಲೇ ಉಳ್ಕೊಂಡ್ರಿ? ನಿಮ್ಮನ್ನ ಯಾರು ಉಳಿಸ್ಕೊಂಡ್ರಲ್ಲೇ? ಏನಕ್ಕೆ ಅಂತಂದರೆ, ನಾನೀಗ ಅವ್ರ ಮನೇಲಿ ಈಗ ನಾನು ಸಡನ್ನಾಗಿ ಬಂದುಬಿಡ್ತೀನಿ ಅಂತಂದ್ರೂ ಏನಾರ ಒಂದು ಕಳ್ತನ ಒರೆಸ್ತಾರೆ ನನಗೆ. ಏನೋ ಕತ್ಕೊಂಡೋಗೋಳೆ, ಅದಕ್ಕೆ ಅವಳು ಬರೋಕ್ಕಿಲ್ಲ ಅಂತಾಳೆ, ಹಾಕಿರ್ಲ ಜೈಲಿಗೆ ಅವಳನ್ನ. ಆ ಮನೇಲಿ ಯಾರೇ ಮನೆ ಬಿಟ್ಟು ಹೋಯ್ತೀನಿ ಅಂದರೆ ಆ ಸ್ಥಿತಿ ಆಗುತ್ತಂತೆ. ಆ ಭಯದಿಂದ ನಾನು ಆ ಮನೆಯೊಳಗಿದ್ದೆ. ಎಲ್ಲರಿಗೂ ಹೀಗೆ? ಎಲ್ಲರಿಗೂ ಅಷ್ಟೇ. ಒಂದು ಏನಾರು ಒಂದು ವಸ್ತು ಹಾಳೋದ್ರೂ ಅವ್ರನ್ನ ಸೀರೆ ಬಿಚ್ಚಿ ನೋಡಿ, ಒಂದು ಏನಾರು ಔಸ್ಕೊಂಡಿದ್ರು ಸೀರೆ ಬಿಚ್ಚಿ ನೋಡಿ ಅನ್ನೋ ರೀತಿಗೆಲ್ಲ ಮಾತಾಡೋರು. ಅಲ್ಲಿ ಮನೇಲಿ ಏನಾದರೂ ಕಳೆದೋದ್ರೆ ಏನೇ ಕಳೆದೋದ್ರು ಕೆಲಸದವ್ರ ಮೇಲೆ ನಾನು ಡಿಪೆಂಡು. ಯಾರು ಹೇಳೋದು ಸೀರೆ ಬಿಚ್ಚಿ ನೋಡ್ರಿ? ಮತ್ತೊಂದು ಯಾರು ಹೇಳೋದು? ಪೊಲೀಸ್ನವ್ರಿಗೆ ಅವ್ರು ಹೇಳೋದು, ಭವಾನಿ ಮೇಡಮ್. ಭವಾನಿ ಈ ಮಗನ ವಿಚಾರಗಳ ಬಗ್ಗೆ ಭವಾನಿಯವ್ರಿಗೆ ಏನೇನು ಗೊತ್ತಿರಲಿಲ್ಲ. ಈಗ ಮಗ ತಾಯಿ ಅದೇ ಮನೇಲಿ ಇದ್ದಾರೆ, ಭವಾನಿಯವರು ಇದ್ದಾಗಲೇ ಪ್ರಜ್ವಲ್ ರೇವಣ್ಣ ಹಾಗೆ ಮಾಡ್ತಿದ್ರ? ಅವರಿದ್ದಾಗ ಮಾಡ್ತಾ ಇರಲಿಲ್ವಲ್ಲ ಅವರು. ಅವ್ರಿದ್ದಾಗ ಮಾಡ್ತಾ ಇರಲಿಲ್ಲ. ಅವ್ರು ಇಲ್ಲದೆ ಇದ್ದಾಗ ಹೀಗೆ ಇಲ್ದೇ ಹೋದಾಗೆಲ್ಲ ಅವ್ರದ್ದೇ ರಾಜ್ಭಾರ. ಅವ್ರು ಇಲ್ದೇ ಹೋದಾಗೆಲ್ಲ ರಾಜ್ಭಾರ. ಆದರೆ ನಾವು ಅವ್ರಿಗೆ ಹೇಳ್ಕೊಳಕ್ಕೆ ಅಂತಂದ್ರೆ ನಮಗೆ ಭಯ. ನಿನ್ನ ಮಗ ಹಿಂಗೆ ಮಾಡ್ತಾವನೆ ಅಂತ ಹೇಳಿದ್ರೆ ನಮ್ಗೆ ಭಯ. ಆಮೇಲೆ ಅದೊಂದು ಹೇಳ್ತಾರಲ್ಲ, ಕೊಲೆ ಮಾಡಿಬಿಡ್ತಾರೆ ಅವ್ರ ವಿಷಯ ಮಾತಾಡಿದ್ರೆ, ಇಲ್ಲೇನಿದ್ರು ಏನು ಗೊತ್ತಿಲ್ದಂಗೆ ಇರಬೇಕು ಅಂತ ಅಂತಾರೆ ಅವರು. ಏನೋ ಅಮ್ಮ, ದೌರ್ಜನ್ಯ ಅನ್ನೋ ಪದದ ಅರ್ಥ ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಈಗ ಒಪ್ಪಿಗೆ ಇಲ್ದಿರೋದನ್ನ ಮಾಡಿಸೋದು, ಕೈ ಹಿಡ್ಕೊಂಡು ಎಳೆದಾಡೋದು, ನಾನು ಆಗಲ್ಲ ಅಂತಂದರೆ ಹೊಡೆಯಕ್ಕೆ ಬರೋದು, ಮತ್ತೊಂದು ಮಾಡೋದನ್ನ ದೌರ್ಜನ್ಯ ಅಂತ ನಾವು ಕರೆಯೋದು ಅಲ್ವೇ? ಈಗ ಈ ದೌರ್ಜನ್ಯ ನೀವು ಹೇಳ್ತೀರಿ ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ. ಹೌದು. ನಿಮ್ಗೆ ಈ ರೀತಿ ಹೊಡೆಯಕ್ಕೆ ಬರೋದು, ಮತ್ತೊಂದು ಎಳೆದಾಡೋರು ತುಂಬ ದಪ್ಪ ಎಳೆದಾಡಿದ್ದಾರೆ. ನಾನು ಎಷ್ಟೋ ದಪ್ಪ ನನಗೆ ಸೀರೆ ಪಿನ್ನು ಕಿತ್ತೋಗಿದೆ. ನಾನು ಅವ್ರ ತಾವೆಲ್ಲ ಎಷ್ಟೋ ದಪ್ಪ ನಾನು ಜಾರ್ಕೊಂಡು ಬಂದಿದ್ದೀನಿ. ಆದರೆ ನಾನು ಯಾರ ಕೈಲಿ ನನ್ನ ಕಟ್ಕೊಂಡು ಗಂಡ ಕಲಿಸೋದ ನಾನು ಹೇಳ್ಕೊಂಡಿಲ್ಲ. ನಂಗೆ ನ್ಯಾಯ ಕೊಡಿಸ್ಕೊಡಿ. ಅವ್ರಿಗೆ ಅನ್ಯಾಯ ಆಗಿರೋರ್ಗೆ ನ್ಯಾಯ ಕೊಡಿಸ್ಕೊಡಿ. ದೌರ್ಜನ್ಯ ಮಾಡಿರೋದಂತೂ ನಿಜ. ತಂಗಿ, ನೀವು ಹೇಳಿದ್ರಿ ನಿಮ್ಗೆ ಅಮ್ಮಂಗೆ ಫೋನ್ ಮಾಡ್ತಿದ್ರು, ಅದ್ರ ಜೊತೆ ವೀಡಿಯೋ ಕಾಲ್ ಅಂದಿದ ತಕ್ಷಣ ಸಡನ್ನಾಗಿ ಯಾರೋ ಒಬ್ರು ವೀಡಿಯೋ ಕಾಲ್ ಮಾಡಿದ ತಕ್ಷಣ ನಾವು ಎತ್ತಲ್ಲ, ಅಥವಾ ನಾವು ವೀಡಿಯೋ ಕಾಲ್ ಮಾಡಬೇಕು ಅಂತ ಆಸೆ ಬರಲ್ಲ. ಏನು ವೀಡಿಯೋ ಕಾಲ್ ಮಾಡ್ಕೊಂಡು ಏನಂತಿದ್ರು, ಏನು ಮಾಡು ಓಪನ್ ಆಗಿ ಹೇಳಿ. ಯಾವುದೇ ವಿಡಿಯೋದಲ್ಲಿ ಯಾವ ರೀತಿ ಬರ್ತೈತೆ ಅದೇ ರೀತಿ ಅವರು ನಮಗೆ ಅದೇ ರೀತಿ ಏನೋ ಕೆಡ್ತಾಗೆ ಹಂಗೆ ಮಾಡಿ ಹಿಂಗೆ ಮಾಡೋ ಅಂತ ಎಲ್ಲ ಹೇಳ್ತಿದ್ರು. ನನಗೆ ಅವೆಲ್ಲ ಇಷ್ಟ ಆಗಿರಲಿಲ್ಲ. ನಾನು ಆ ರೀತಿ ಎಲ್ಲ ಇದು ಮಾಡಲ್ಲ. ನಮ್ಮ ಮನೆಯವ್ರು ಗೊತ್ತಾದರೆ ಬೈತಾರೆ. ನಾವು ಮರ್ಯಾದೆಗಿರೋದು, ನಮ್ಗೆ ಅವೆಲ್ಲ ಇಷ್ಟನೂ ಇಲ್ಲ ಅಂತ ನಾನು ಹೇಳಿದೆ. ಏನಿಲ್ಲ, ನಾನಿದ್ದೀನಿ ತೋರಿಸು ಇಲ್ಲ, ನಂಗೆ ಅದೆಲ್ಲ ಇಷ್ಟ ಇಲ್ಲ ಅಂದೆ. ಆಮೇಲೆ ನಾನು ನಮ್ಮ ಅಮ್ಮಂಗೆ ಹೇಳ್ದೆ ಬಿಡಿಸಿ, ಅಮ್ಮನ ಕೊಚ್ಚೆ ಬೇಡ, ಅವ್ರ ಫೋನ್ ನಂಬರ್ ಎಲ್ಲ ಏನಕ್ಕೆ ಮಾಡಿಕೊಂಡಿದ್ದೀಯಾ, ಬೇಡ, ನಂಗೆ ಅವೆಲ್ಲ ಇಷ್ಟ ಇಲ್ಲ, ಫೋನ್ ನಂಬರ್ ಬ್ಲ್ಯಾಕ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಸೀರಿ ಅಂತ ನಾನು ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು, ಇವ್ರಿಗೆ ಗೊತ್ತಿರಲಿಲ್ಲ ಫೋನ್ ಆಪ್ರೇಟ್ ಹೆಂಗೆ ಮಾಡೋದು ಏನು ಅಂತ ಗೊತ್ತಿರಲಿಲ್ಲ. ಇವ್ರಿಗೇನು ಗೊತ್ತು ಅದ್ರ ಬಗ್ಗೆ. ಆಮೇಲೆ ನಾನು ನಂಬರ್ ಎಲ್ಲ ಡಿಲೀಟ್ ಮಾಡಿ ಬ್ಲ್ಯಾಕ್ ಮಾಡಿ ಅಷ್ಟೇ.